ಇರಾನ್ನಿಂದ ಮಿಸೈಲ್ಸ್ ದಾಳಿ. ಇರಾನ್ನ ಸರ್ಕಾರಿ ಸುದ್ದಿ ಪ್ರಸಾರ ಕಚೇರಿಯೇ ಧ್ವಂಸವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಹೊತ್ತಿ ಉರಿದಿದೆ ಸುದ್ದಿ ಪ್ರಸಾರ ಕಚೇರಿ. ಡ್ರೋನ್ ದಾಳಿ ಆಗ್ತಾ ಇದ್ದಂತೆ ವಾರ್ತಾ ನಿರೂಪಕಿ ಬೆಚ್ಚಿ ಬಿದ್ದು ಅಲ್ಲಿಂದ ಓಡಿದ್ದಾರೆ. ನಿರೂಪಕಿ ನ್ಯೂಸ್ ಓದ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಈ ಮಿಸೈಲ್ಸ್ ಅಟ್ಯಾಕ್ ಆಗಿರುವಂತಹದ್ದು. ತೆಹರಾನ್ನಲ್ಲಿರುವಂತಹ IRIB ಚಾನೆಲ್ ಇದು. ಈ ಚಾನೆಲ್ ಮೇಲೆ ದಾಳಿಯಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಡ್ರೋನ್ ಮಿಸೈಲ್ಸ್ಗಳ ಮೂಲಕ ದೊಡ್ಡ ಮಟ್ಟದ ದಾಳಿಯನ್ನು ಮಾಡ್ತಾ ಇದೆ, ವಿಧ್ವಂಸಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇರಾನ್ನ ಸರ್ಕಾರಿ ಸುದ್ದಿ ಪ್ರಸಾರ ಸಂಸ್ಥೆ ಮೇಲೆ ಈ ಅಟ್ಯಾಕ್ ಆಗಿರುವಂತಹದ್ದು. ತಡರಾತ್ರಿ ನಿರೂಪಕಿಯೊಬ್ಬರು ಯುದ್ಧದ ಸುದ್ದಿಯನ್ನು ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿಯೇ ಇಸ್ರೇಲ್ ಈ ಸುದ್ದಿ ಸಂಸ್ಥೆಯನ್ನು ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ಸ್ ಅನ್ನು ತೂರಿಬಿಟ್ಟಿತ್ತು. ಇಸ್ರೇಲ್ನಿಂದ ಬಂದಂತಹ ಮಿಸೈಲ್ಸ್ ಇರಾನ್ನ IRIB ಚಾನೆಲ್ ಮೇಲೆ ಅಪ್ಪಳಿಸ್ತು. ಇದರ ಪರಿಣಾಮ ಈ ವಾರ್ತೆ ಓದ್ತಾ ಇದ್ದಂತಹ ನಿರೂಪಕಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ, ಓಡ್ ಹೋಗಿದ್ದಾರೆ. ಆ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಲೈವ್ ನ್ಯೂಸ್ ಓದುವಂತಹ ಸಂದರ್ಭದಲ್ಲಿಯೇ ಈ ಘಟನೆ ಆಗಿತ್ತು. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಟಿವಿ ಚಾನೆಲ್ ಕಟ್ಟಡದ ಮೇಲೆ ಇಸ್ರೇಲ್ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವಂತಹದ್ದು. ಅದು ಕೂಡ ವಾರ್ತೆಯನ್ನ ಓದ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಈ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಅಟ್ಯಾಕ್ ಆಗುತ್ತೋ ಅಲ್ಲಿಂದ ನಿರೂಪಕಿ ಹೇಗೆ ಗಾಬರಿಗೊಂಡು ಓಡಿದ್ರು ಅನ್ನುವಂತಹ ವಿಜುವಲ್ಸ್ ಅನ್ನ ಒಂದು ಕಡೆ ನೋಡಿದ್ರಿ. ಮತ್ತೊಂದು ಕಡೆ ಸದ್ಯಕ್ಕೆ ಆ ಟಿವಿ ಚಾನೆಲ್ನ ಕಚೇರಿ ಹೇಗಿದೆ ಅಂತ ಹೇಳಿ ರಿಪೋರ್ಟರ್ ಒಬ್ಬರು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಎರಡೂ ದೃಶ್ಯಾವಳಿಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಇಸ್ರೇಲ್ ಯಾವ ರೀತಿ ಘಾತುಕ ದಾಳಿಯನ್ನ, ರಣಭೀಕರ ದಾಳಿಯನ್ನ ಇರಾನ್ನಲ್ಲಿ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇನೆ ಹೇಳಿದ್ರು ಬೆಂಜಮಿನ್ ನೆತನ್ಯಾಹು, ಮೊದಲೇನೆ ಹೇಳಿತ್ತು ಇಸ್ರೇಲ್ ಸೇನೆ, ನಾವು ಇರಾನ್ನ ರಾಜಧಾನಿ ತೆಹರಾನ್ ಅನ್ನ ಅಟ್ಯಾಕ್ ಮಾಡ್ತೇವೆ, ಜನರು ಅಲ್ಲಿಂದ ಜಾಗವನ್ನು ಖಾಲಿ ಮಾಡಬೇಕು ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆ ಎಚ್ಚರಿಕೆಯ ಮೆಸೇಜ್ ಪಾಸ್ ಆಗಿ 4 ಗಂಟೆ ಕಳೆಯೋದ್ರೊಳಗೆ ರಣಭೀಕರ ದಾಳಿಯನ್ನು ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಲಾಗಿದೆ.